ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರ್ಮಿಕ ದಿನಾಚರಣೆಯ ಸಂದರ್ಭದಲ್ಲಿ ಕೆಲಸದ ಅವಧಿ ವಿಚಾರವನ್ನೇನು ಈ ಹಿಂದೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ದು ಅದನ್ನ ಈಗ ಪ್ರಸ್ತಾಪಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಐಎಂಐ ಯಾರೋ ಸಿಂಪಲ್ ಸುಧಾ ಅಂತೆ ಗೊತ್ತಿಲ್ಲ. ಸುಧಾಮೂರ್ತಿ ಗಂಡ ಹೇಳ್ತಾರೆ ಹೆಚ್ಚು ಕೆಲಸ ಮಾಡಿ ಅಂತ. ವಾರಕ್ಕೆ 75 ಗಂಟೆ ಕೆಲಸ ಮಾಡಬೇಕು ಅಂತಾರೆ. ದಿನಕ್ಕೆ 12 ಗಂಟೆ ಕೆಲಸ ಅಂದ್ರೆ ನಾವೇನು ಪ್ರಾಣಿಗಳ ಮನುಷ್ಯರ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತೆ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 14 ಗಂಟೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ. ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು. ಇನ್ಫೋಸಿಸ್ ಎಸ್ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದು. ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿಯವರ ಹೆಸರನ್ನು ಹೇಳಿ ಈ ರೀತಿ ಮಾತನಾಡಿದ್ದಾರೆ. ಜೊತೆಗೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರುಗಳೇ ಇಲ್ಲ, ಮಾಲೀಕ ಕೆಲಸ ಕೊಡಬಹುದು, ಆದ್ರೆ ನಮ್ಮಿಂದಲೇ ಅವರು ಇದಂತ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಬೇಕು, ಸ್ವಾಭಿಮಾನ, ಹಕ್ಕು, ಸಮಾನತೆಗೆ ಹೋರಾಟ ಮಾಡಬೇಕು. ಕಂಪನಿಯನ್ನು ಮಾಡೋಕೆ 100 ಎಕರೆ ಕೊಟ್ಟರು ಅಂದ್ರು. ₹1 ಲೆಕ್ಕದಲ್ಲಿ ಅವರಿಗೆ 100 ಎಕರೆ ಕೊಟ್ಟಿದ್ದಾರೆ. ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು, ಆದ್ರೆ ಅವರು 12 ಗಂಟೆ ಅಂತ ಹೇಳ್ತಾರೆ ಅಂತ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಈ ಹಿಂದೆ ನಾರಾಯಣ ಮೂರ್ತಿ ಅವರು ಹೇಳಿದ್ದಂತಹ ಹೇಳಿಕೆಯನ್ನ ಪ್ರಸ್ತಾಪಿಸಿ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿಯವರ ಹೆಸರನ್ನು ಕೂಡ ಹೇಳಿರೋದು. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತೆ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 14 ಗಂಟೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ. ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು. ಇನ್ಫೋಸಿಸ್ ಅಂತ ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಮತ್ತೆ ನಾರಾಯಣ ಮೂರ್ತಿ ಅವರು ಅವತ್ತು ಕೊಟ್ಟಂತ ಹೇಳಿಕೆ ಮುನ್ನೆಲೆಗೆ ಬರ್ತಾ ಇದೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಮೂಲಕ. ಆದರೆ ಅದನ್ನ ಟೀಕಿಸುವಂತಹ ಬರದಲ್ಲಿ ಸುಧಾಮೂರ್ತಿ ಅವರ ಬಗ್ಗೆ ಬಾರಿ ಹಗುರವಾಗಿ ಮಾತನಾಡ್ಬಿಟ್ರ ಬಿಕೆ ಹರಿಪ್ರಸಾದ್. ಇದೊಂದು ವಿವಾದಕ್ಕೆ ಕಾರಣ ಆಗತ್ತಾ ಅಂತ? ಹೌದು ಪ್ರತಿಮಾ, ಇವತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಕಾರ್ಮಿಕರ ಕಲ್ಯಾಣದ ವಿಚಾರದ ಬಗ್ಗೆ ಮಾತನಾಡ್ತಾ ಕಾರ್ಮಿಕರ 75 ಗಂಟೆಗಳ ಕಾಲ ಒಂದು ವಾರ ದುಡಿಬೇಕು ಅನ್ನುವಂಥದ್ದನ್ನೇನು ಇನ್ಫೋಸಿಸ್ನ ಮುಖ್ಯಸ್ಥರಾದಂತಹ ನಾರಾಯಣ ಮೂರ್ತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆ
ಆ ಹೇಳಿಕೆಯನ್ನ ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನನ್ನ ಮಾಡೋಗಿದ್ದಾರೆ. ಆದರೆ ಇನ್ಫೋಸಿಸ್ ಅಧ್ಯಕ್ಷ ನಾರಾಯಣ ಮೂರ್ತಿ ಅವರು ಸರ್ಕಾರದಿಂದ ಜಮೀನು ತೆಗೆದುಕೊಂಡು ಸರ್ಕಾರದಿಂದ 317 ಎಕರೆ ಜಮೀನನ್ನ ತೆಗೆದುಕೊಂಡು ಕಾರ್ಮಿಕರಿಗೆ ಹೇಳ್ತಾರೆ, ಅಂದ್ರೆ ಅವರ ಸಂಸ್ಥೆಯಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಹೇಳ್ತಾರೆ, ನೀವು 75 ಗಂಟೆಗಳ ಕಾಲ ದುಡಿರಿ ಅನ್ನುವಂತಹದನ್ನ. ಇದು ಹೇಗೆ ಸಾಧ್ಯ ಅನ್ನುವಂಥದ್ದು. ಮತ್ತೆ ಸುಧಾಮೂರ್ತಿ ಅವರ ಬಗ್ಗೆನೂ ಕೂಡ ಹೇಳ್ತಾರೆ, ಅಂದ್ರೆ ಸುಧಾಮೂರ್ತಿ ಅವರು ಸಿಂಪಲ್ ಸುಧಾ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಕರೆಸ್ಕೊಳ್ತಾರೆ. ಅದು ಯಾವ ಸಿಂಪಲ್ ನನಗೆ ಗೊತ್ತಿಲ್ಲ. ಆದರೆ ಸುಧಾಮೂರ್ತಿ ಅವರು ಕೂಡ ಈ ತರದನ್ನೇ ಮಾತಾಡಿದ್ದಾರೆ, ಅಂದ್ರೆ ಕಾರ್ಮಿಕರು 75 ಗಂಟೆಗಳ ಕಾಲ ದುಡಿಬೇಕು, ಇವ್ರು ಮಾತ್ರ ಮಾಲೀಕರಾಗೇ ಇರಬೇಕು, ಕಾರ್ಮಿಕರಿಂದ ದುಡಿಸ್ಕೊಳ್ತಾರೆ, ಇವ್ರು ಮಾತ್ರ ತಮ್ಮ ಆಸ್ತಿಯನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತ ವಿಚಾರ ಹೇಳಿರುವಂತ. ಕಾರ್ಮಿಕರನ್ನ ಯಾವ ರೀತಿಯಾಗಿ ಸಂಸ್ಥೆಗಳು ನಡೆಸ್ಕೊಳ್ತಿದ್ದಾವೆ ಅನ್ನುವಂಥದ್ರ ಬಗ್ಗೆ ಈಗ BK ಹರಿಪ್ರಸಾದ್ ಅವರು ಹೇಳಿರುವಂತಹದ್ದು. ಈ ಹೇಳಿಕೆಯನ್ನ ಸುಧಾಮೂರ್ತಿ ಅವರಾಗಿರ್ಬೋದು, ಇನ್ಫೋಸಿಸ್ನ ಅಧ್ಯಕ್ಷರಾದಂಥ ನಾರಾಯಣ ಮೂರ್ತಿ ಅವರು ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಸುಧಾಮೂರ್ತಿ ಅವರು ರಾಜ್ಯಸಭಾ ಸಂಸದರು ಕೂಡ ಆಗಿದ್ದಾರೆ. ಅವರು ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ, ಮತ್ತೆ ಇದು ಕಾಂಗ್ರೆಸ್ನ ನಿಲುವ, ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಈಗ ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಬಿಜೆಪಿ ನಾಯಕರುಗಳು ಕೂಡ ಯಾವ ರೀತಿಯಾಗಿ ಇದನ್ನ ನೋಡ್ತಾರೆ, ಇದಕ್ಕೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಗಳು ಬಿಜೆಪಿಯಿಂದ ಕೂಡ ಬಂದೇ ಬರುತ್ತೆ. ಅದು ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.